ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಯಾಕಂದರೆ ಬೆಳಿಗ್ಗೆಗೆ ನೋಡ್ರಿ ನಮಗೆ ಒಂದು ಬ್ರೇಕ್ಫಾಸ್ಟು ತುಂಬ ಬೇಗ ಆಗಬೇಕಾಗುತ್ತೆ. ಮತ್ತು ಯಾಕಂದರೆ ನೆನೆಸಿದ್ರೆ ರುಬ್ಬಿದ್ರೆ ಅದೆಂಥದ್ದು ಇಲ್ಲ ನಮ್ಮ ಹತ್ರ. ಇವಾಗ ನಿಮಗೆ 10 ನಿಮಿಷದಲ್ಲಿ ಈ ಒಂದು ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮಗೆ ಕಮೆಂಟ್ ಮಾಡಿದ್ರಿ ಕೊಕೊನಟ್ ರೈಸ್ದು, ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಇನ್ನೂ ಹೆಚ್ಚು ರೀತಿ ಸಬ್ಸ್ಕ್ರೈಬ್ ಆಗಬೇಕಾಗಿದೆ. ಮತ್ತು ನೀವು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ಇಲ್ಲಿ 1 ಕಪ್ನಷ್ಟು ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನಾನು ಇಲ್ಲಿ ರವೆ ಉತ್ತಪ್ಪವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ರವೆ ಮತ್ತು ಇಲ್ಲಿ ನೋಡ್ಬೋದು, ಇದು ರವೆ 3/4 ಕಪ್ ತೊಗೊಂಡಿಲ್ಲ, ಇದು 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಇದು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಸಮ ತಗೊಳ್ಳಿ. ಮತ್ತು ಇಲ್ಲೊಂದು 4 ಟೇಬಲ್ ಸ್ಪೂನು ಮೊಸರು ಆಪ್ಷನು ಇದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ. ಇಲ್ಲಿ ನಾನು ಕಾಳು ಮೆಣಸನ್ನು ಇಟ್ಕೊಂಡಿದ್ದೀನಿ ರೀ, ಸ್ವಲ್ಪನೇ ಕುಟ್ಬಿಟ್ಟು. ಮತ್ತು ಜೀರಿಗೆ, ಸ್ವಲ್ಪ ಉಪ್ಪು. ಮತ್ತು ಇದು ನೋಡ್ಬೋದು ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಇಲ್ಲಿ ಸ್ವಲ್ಪ ಆಯಿಲನ್ನು ತೊಗೊಂಡಿದ್ದೀನಿ ರೀ. ನಮಗೆ ಇಷ್ಟು ಬೇಕಾಗುವಂಥ ಪದಾರ್ಥಗಳು. ತುಂಬ ಈಸಿ ಮತ್ತು ಸರಳವಾಗಿ ಮಾಡುವಂಥದ್ದು ಬ್ರೇಕ್ಫಾಸ್ಟು. ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ. ಈಗ ನೋಡಿರಿ, ನಾನೊಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮ್ಮದು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ ಇಷ್ಟು. ಮತ್ತು ಇದಕ್ಕೆ ನೋಡಿರಿ, ನಾವು ಇಲ್ಲಿ ಇಟ್ಕೊಂಡಿದ್ದೆ ನೋಡಿರಿ ಮೈದಾ ಹಿಟ್ಟು, ಅದನ್ನು ಸಹ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಅಕ್ಕಿ ಹಿಟ್ಟನ್ನು ಸಹ ಹಾಕ್ತಾಯಿದ್ದೀನಿ. ಮತ್ತು ಮೊಸರು ಇಟ್ಕೊಂಡಿದ್ದೆ ನೋಡಿರಿ. ಮೊಸರು ಆಪ್ಷನ್ನು, ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ಹಾಕೊಳ್ಳಿ, ಯಾಕಂದರೆ ಒಂದೇ ಸರ್ತಿನೇ ಆದ್ರೂ ಜಾಸ್ತಿ ಆದ್ರೂ ಹೋಗೋದಿಲ್ಲ. ಈಗ ತುಂಬ ಈಸಿಯಾಗಿ ಮಾಡುವಂಥದ್ದು ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದರೆ ಈಗ ನಾವು ಸ್ವಲ್ಪ ದೋಸೆಕ್ಕಿನಲ್ಲೂ ಸ್ವಲ್ಪ ಗಟ್ಟಿ ಬ್ಯಾಟರಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ರೀ, ಇನ್ನೊಂದು ಸ್ವಲ್ಪ ನೀರು ಬೇಕು. ಅಂದ್ರೆ ನೀರು ಸ್ವಲ್ಪ ನೋಡಿನೇ ಹಾಕೊಳ್ಳಿ, ಒಂದೇ ಸರ್ತಿನೇ ಹಾಕೋದು ಬೇಡ. ಸ್ವಲ್ಪನೇ ಕಲಸಿನೇ ಈ ಥರನೇ ನೋಡ್ಬೋದು. ಈ ಥರನೇ ನೋಡ್ಬೋದು ರೀ. ಸ್ವಲ್ಪ ಗಟ್ಟಿ ಇದ್ರೂ ಲಾಸ್ಟಿಗೆ ಬೇಕಾದ್ರೆ ಸ್ಪೂನ್ಲಿಂದ ಆ್ಯಡ್ ಮಾಡ್ಕೊಳ್ರಿ. ಯಾಕಂದ್ರೆ ಒಂದೇ ಸರ್ತಿ ನೀರು ಹಾಕಿದ್ರೆ ಮತ್ತು ನೀವು ಅಕ್ಕಿ ಹಿಟ್ಟು ಸೇರಿಸ್ಬೇಕಾಗತ್ತೆ, ಮೈದಾ ಹಿಟ್ಟು ಸೇರಿಸ್ಬೇಕಾಗುತ್ತೆ, ರವೆ ಸೇರಿಸ್ಬೇಕಾಗತ್ತೆ. ನೋಡ್ಬೋದು ನಮ್ಮದು ಬ್ಯಾಟರ್ ಈ ಥರ ಆಗಿದೆ. ಇದನ್ನು ಇವಾಗ ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ರೀ. ಈಗ ನಮ್ಮದು ಬ್ಯಾಟರು ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು, ಒಳಗೊಂದೊಂದು ಜೀರಿಗೆ ಬಿದ್ದಿದೆ. ಮತ್ತು ಇದಕ್ಕೆ ಜೀರಿಗೆ ನಾನು ಡೈರೆಕ್ಟ್ ಹಾಕ್ತಾ ಇಲ್ಲ, ಉಪ್ಪಿನ ಜೊತೆಗೆ ಸೇರ್ಕೊಂಡು ಬಂದಿದೆ. ಈಗ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ ರೀ. ಈಗ ನೋಡ್ಬೋದು ರೀ, ನಾನಿಲ್ಲಿ ಚಟ್ನಿ ಮಾಡಿ ಇಟ್ಕೋತಾ ಇದ್ದೀನಿ. ನಾವೀಗ ಆ ಹಿಟ್ಟನ್ನು ಕಲಸಿಟ್ಟೆ ನೋಡಿರಿ. ಈಗ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಮತ್ತು 1-2 ಎಳೆ ಹುಣಸೆ ಹಣ್ಣಿನ ಎಲೆ. ಮತ್ತು ಇಲ್ಲಿ ನೋಡ್ಬೋದು 1 ಕಪ್ನಷ್ಟು ಕಾಯಿ ತುರಿ. ಮತ್ತು ನೋಡ್ಬೋದು ರೀ, ಒಂದು ಸ್ವಲ್ಪ ಶೇಂಗಾ, ಸ್ವಲ್ಪನೇ ಹುರ್ಗಡ್ಲೆ. ಹೋಟೆಲಲ್ಲಿ ಇದೇ ಥರನೇ ಮಾಡ್ತಾರೆ ರೀ. ಇಲ್ಲಿ ನೋಡ್ಬೋದು ರೀ, ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ. ಒಂದು 4 ಕರಿಬೇವು ಎಲೆ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಇಲ್ಲಿ ನೋಡ್ಬೋದು ಸ್ವಲ್ಪನೇ ಕೊತ್ತಂಬರಿ ಕಟ್ಟನ್ನು ಹಾಕ್ತಾಯಿದ್ದೀನಿ. ಇದು ನಮಗೆ ಚಟ್ನಿ ಮಾಡ್ಲಿಕ್ಕೆ. ಚಟ್ನಿ ಮಾಡಿ ಇಟ್ಕೊಂಡೆ ಅಂದರೆ ಉತ್ತಪ್ಪ ಹಾಕೋದೇನು ಲೇಟ್ ಆಗೋಲ್ಲ. ಹಾಗಾಗಿ ಇದನ್ನು ನಾನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಮ್ಮದು ಚಟ್ನಿ ರೆಡಿಯಾಗಿದೆ ನೋಡ್ಬೋದು ರೀ. ಈಗ ನಾವು ಉತ್ತಪ್ಪವನ್ನು ಹಾಕೊಳ್ಳೋಣ. ಈಗ ನಮ್ಮದು ಕಲಿಸ್ಕೊಂಡು ನೋಡಬೇಕಾಗ್ತದೆ ರೀ. ಇಲ್ಲಿ ಇದಕ್ಕೇ 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೇನೆ. ಆಯಿಲ್ ಅಂತಂದರೆ ನೋಡಿರಿ, ಇದು ನಮಗೆ ಒಳಗೆ ಕ್ರಿಸ್ಪಿಯಾಗಿ ಅದು ಬೇಯಲಿಕ್ಕೆ ಸಹಾಯ ಮಾಡ್ತದೆ, ಮತ್ತು ಸಾಫ್ಟಾಗಿನೂ ಬರುತ್ತೆ. ಹಾಗಾಗಿ ನೀವು ನೋಡ್ಬೋದು ನಮ್ಮದು ಉತ್ತಪ್ಪ. ಈಗ ನೋಡ್ಬೋದು ರೀ, ನಮ್ಮದು ಇದು ತೆಗೆದಿದ್ದೇನೆ, ನಮ್ಮದು ಮುಚ್ಚಿಟ್ಟಿದ್ದೇವಲ್ಲ ಉತ್ತಪ್ಪದು. ಇದಕ್ಕೆ ನೋಡಿರಿ 1-2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಬೇಕಾಗುತ್ತೆ. ಇದು ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ನಾನು ಇದನ್ನು ಉತ್ತಪ್ಪವನ್ನು ಹಾಕೋಕ್ಕೆ ರೆಡಿ ಮಾಡಿದ್ದೇನೆ. ಈಗ ನೋಡ್ಬೋದು ರೀ, ನಮ್ಮದು ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪನೇ ಆಯಿಲ್ ಹಾಕಿ ಇಟ್ಕೊಂಡಿದ್ದೇನೆ. ಇದು ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇರಬೇಕಾಗತ್ತೆ ರೀ.
ತುಂಬ ಒಂದು ಬಿಸಿ ಮಾಡಪ್ಲೇನೇ ಇಲ್ಲ. ಈಗ ನಾನಿಲ್ಲಿ ಒಂದು ಸ್ಪೂನನ್ನು ಹಾಕ್ತಾಯಿದ್ದೇನೆ. ತುಂಬ ಬೇಗ ಆಗುವಂಥ ಒಂದು ಇದು ಇನ್ಸ್ಟೆಂಟ್ ಆದಂತಹ ರವೆ ಉತ್ತಪ್ಪ ನೋಡ್ಬೋದು. ತುಂಬ ಬೇಗ ಆಗುತ್ತೆ ಮತ್ತು ಬೆಳಿಗ್ಗೆ ನೆನೆಸಿಲ್ಲ ಅಂದ್ರೂ ಟೆನ್ಷನ್ ಇರಲ್ರಿ. ಸ್ವಲ್ಪನೇ ನೋಡ್ಬೋದು ಇಲ್ಲಿ ನಾನು ಕಾಳು ಮೆಣಸನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಆಗಿ ಇಟ್ಕೊಂಡ್ರೆ ನಿಮಗೆ ಇದು ಈ ಥರ ಹಾಕ್ಲಿಕ್ಕೆ ಚೆನ್ನಾಗಾಗುತ್ತೆ ರೀ. ಮತ್ತು ಇಲ್ಲಿ ನೋಡ್ಬೋದು ನಾನು ಸ್ವಲ್ಪನೇ ಈರುಳ್ಳಿಯನ್ನು ಸಹ ಇಟ್ಕೊಂಡಿದ್ದೇನೆ. ಅಂದರೆ ಇದು ಉತ್ತಪ್ಪಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಸ್ವಲ್ಪನೇ ಹಸಿಮೆಣ್ಸಿನ್ಕಾಯಿನೂ ಸಹ ಈ ಥರ ನೀವು ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಂಡ್ರೆ ಈ ಥರ ನಿಮಗೆ ಇಡ್ಲಿಕ್ಕೆ ಚೆನ್ನಾಗಾಗುತ್ತೆ. ಮತ್ತು ನಾವು ಮಕ್ಕಳಿಗೆ ಕೊಡ್ತೀವಿ ನೋಡಿರಿ, ಬೆಳಗ್ಗೆ ಟೈಮು ಸ್ವಲ್ಪ ಹೆಲ್ದಿ ಆಗಿರಲಿ ಅಂಥೇಳಿ ನಾವು ಈ ಕೊಕೊನೆಟನ್ನು ಈ ಥರ ನೀವು ಬೇಕಿದ್ದರೆ ಸಣ್ಣಕ್ಕೆ ತುರಿದು ಹಾಕ್ಕೋಬೋದು. ಈ ಥರ ಸ್ವಲ್ಪ ಸ್ಲೋನಲ್ಲೇ ಬೇಯಿಸಬೇಕು. ಈಗ ನೋಡ್ಬೋದು ರೀ, ನಮ್ಮದು ಉತ್ತಪ್ಪವನ್ನು ರೆಡಿ ಆಗಿದೆ. ನೋಡ್ಬೋದು ನಮ್ಮದು ಈ ಥರ ಟರ್ನ್ ಆಗ್ತಾಯಿದೆ. ಇವಾಗ ನಾವು ಇದನ್ನು ಇದೇ ಥರನೇ ಟರ್ನ್ ಮಾಡಿಕೊಂಡ್ರೆ ನೋಡ್ಬೋದು ನಮ್ಮದು ಉತ್ತಪ್ಪ ಚೆನ್ನಾಗಿ ಬಂದಿದೆ. ಒಂಚೂರು ಈ ಥರನೇ ನಾವು ಸುತ್ತ ಆಯಿಲ್ ಹಾಕ್ಕೋಬೋದು. ನೀವು ಬೇಕಿದ್ದರೆ ತುಪ್ಪ ಬೆಣ್ಣೆ ಏನು ಹಾಕೋದ್ರಿ ಹಾಕ್ಕೋಬೋದು ರೀ. ಇದೊಂದು ಸ್ವಲ್ಪ ಮತ್ತು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಬೇಕಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಇದು ಉತ್ತಪ್ಪ ರೆಡಿಯಾಗಿದೆ ಅಂಥೇಳಿ ನೋಡೋಣ. ನೋಡ್ಬೋದು ಸ್ವಲ್ಪನೇ ಇದು ನಾವು ಕೊಕೊನಟ್ ಹಾಕಿದ್ದೆ ನೋಡಿರಿ, ಅದೇ ಥರ ಆಗಿರ್ತದೆ. ನೋಡ್ಬೋದು ನಾವು ತೆಗೆದಿದ್ದೀನಿ. ಇವಾಗ ನೋಡ್ಬೋದು ರೀ, ನಾವು ಇನ್ನೊಂದು ಸಹ ಹಾಕೊಳ್ಳೋಣ. ಸ್ವಲ್ಪನೇ ಇದು ಈ ಥರನೇ ಸ್ವಲ್ಪನೇ ಇದು ಮಾಡಿದ್ರೆ ಸಾಕು. ನಮ್ಮದು ಚೆನ್ನಾಗಿ ಬಿಸಿ ಆಗಿದೆ. ಈ ಟೈಮ್ನಲ್ಲೇ ನೋಡಿರಿ, ನಾವು ಇದು ಕೊಕೊನೆಟ್ಟು ಮೇಲಾದರೆ ಸೀದ್ ಹೋಗ್ತದೆ. ಈ ಥರನೂ ನೀವು ಹಾಕೋಬೋದು. ನೋಡ್ಬೋದು ರೀ, ಯಾಕಂದ್ರೆ ಸ್ವಲ್ಪ ಇದು ಈ ಥರ ನೀವು ಹಾಕ್ಕೊಂಡು ಪ್ರೆಸ್ ಮಾಡಿದ್ರೂ ಸಾಕು. ನೋಡ್ಬೋದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತಿದ್ದು. ಹಾಗಾಗಿ ನಾವು ಈ ಥರನೇ ಹಾಕ್ಕೋತಾ ಇದ್ದೀವಿ. ಸ್ವಲ್ಪನೇ ನಾವು ಇದಕ್ಕೆ ಕಾಳು ಮೆಣಸು ಜೀರಿಗೆ ಹಾಕ್ಕೋತಾ ಇದ್ದೀವಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ. ಮತ್ತು ನೀವು ನೋಡ್ಬೋದು ಇಲ್ಲಿ ಸ್ವಲ್ಪನೇ ನಾವು ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಇದು ಸ್ವಲ್ಪ ಹಸಿ ಇರ್ತದೆ ನೋಡಿರಿ ಹಿಟ್ಟು. ಆ ಟೈಮ್ನಲ್ಲೇ ನಾವು ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಇದಕ್ಕೆ ಚೆನ್ನಾಗಿ ಅದನ್ನು ಹೊಂದ್ಕೊಳ್ಳುತ್ತೆ. ಈಗ ನೋಡ್ಬೋದು ರೀ, ನಾವು ಇದನ್ನು ಉತ್ತಪ್ಪವನ್ನು ಈ ಥರನೇ ನಾವು ಟರ್ನ್ ಮಾಡಿ ಹಾಕೋಣ. ತುಂಬ ಸ್ಮೂತ್ ಇರುತ್ತೆ ರೀ, ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದಿದು ಟರ್ನ್ ಮಾಡ್ಕೊಳ್ಳೋಣ. ನಮ್ಮದು ಈ ಸೈಡು ನೋಡ್ಬೋದು ಸ್ವಲ್ಪ ನೀವು ಹಸಿ ಇಟ್ಟಿದ್ದಾಗೆ ಆ ಥರ ನೀವು ಅದಕ್ಕೆ ಪ್ರೆಸ್ ಮಾಡಿದ್ರೆ ಈ ಥರ ನಿಮಗೆ ಒಳ್ಳೆ ಉತ್ತಪ್ಪ ರೆಡಿ ಆಗುತ್ತೆ. ನೋಡ್ಬೋದು ನಮ್ಮದು ಈಗ ನೋಡ್ಬೋದು ರೀ, ನಮ್ಮದು ಉತ್ತಪ್ಪ ರೆಡಿಯಾಗಿದೆ. ಇಲ್ಲಿ ನಮ್ಮದು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ನೋಡ್ಬೋದು, ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನೋಡಿರಿ, ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿದೆ. ಒಂಥರ ರವೆ ಥರ ಬಂದಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.